ನಾಮಕ್ಕೆ ಸ್ತೋತ್ರವಾಗಲಿ. ಈ ಆದಿತ್ಯವಾರದ ಮಧ್ಯಾಹ್ನದ ಹೊತ್ತು ನಿಮ್ಮೆಲ್ಲರನ್ನ ಈ ಆನ್ಲೈನ್ ಸರ್ವಿಸಿಗೆ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾವು ಒಟ್ಟಾಗಿ ಕರ್ತನಾಮವನ್ನು ಮಹಿಮೆಗೊಳಿಸುವ. ನಮ್ಮ ದೇವರು ಆರಾಧ್ಯನಾದ ದೇವರಾಗಿದ್ದಾನೆ. ನಮ್ಮ ಸ್ತೋತ್ರಗಳಿಗೆ ಅರ್ಹನಾದ ದೇವರು. He is worthy to receive our praises this morning. ನಾವು ಒಟ್ಟಾಗಿ ಸೇರಿ ಆತನ ಮಹಿಮೆಯುಳ್ಳ ಆ ನಾಮವನ್ನ ಘನಪಡಿಸೋಣ. ಉನ್ನತದಲ್ಲಿ ವಾಸ ಮಾಡುವ ದೇವರು, ಅದೃಶ್ಯನಾದ ದೇವರು, ಇಬ್ಬರು ಮೂವರು ಆತನ ನಾಮದಲ್ಲಿ ಎಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿರುವ ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದ. ಈ ಆರಾಧನೆಯಲ್ಲಿ ನಾವು ಜೊತೆಗೂಡಿ ಆರಾಧನೆ ಮಾಡುವಾಗ ನಮ್ಮ ಸಂಗಡವಿದ್ದು ನಮ್ಮನ್ನು ನಡೆಸುತ್ತಾ ಆತನ ನಾಮವನ್ನು ತಾನು ಘನಪಡಿಸುವ ದೇವರಾಗಿದ್ದಾನೆ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚುವ. ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡುವ. ಅತ್ಯಂತ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಈ ಆದಿತ್ಯವಾರ ದಿನದಲ್ಲಿ ಸ್ವಾಮಿ, ನಾವು ನಿನ್ನ ಕೃಪೆಯ ಸಿಂಹಾಸನದೆಡೆಗೆ ಕೃತಜ್ಞರಾಗಿ ಬರುತ್ತಲಿದ್ದೇವೆ. ಕರ್ತನೇ, ಒಂದು ಹೊಸ ದಿನವನ್ನ ನಮ್ಮ ಜೀವನದಲ್ಲಿ ನೀನು ದಾನವಾಗಿ ಕೊಟ್ಟು ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ನಮ್ಮ ಹಾಗೆ ಸಮಪ್ರಾಯಕದ ಅನೇಕರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಸ್ವಾಮಿ. ನಿನ್ನೆ ಕಂಡವರು, ನಿನ್ನೆ ಎದ್ದು ನಡೆದವರು ಇವತ್ತು ಲೋಕದಲ್ಲಿ ಕಾಣದೆ ಲೋಕದಿಂದ ಬೇರ್ಪಟ್ಟು ಹೋದಾಗ ಆರೋಗ್ಯವನ್ನು ಕೊಟ್ಟಾತನೆ, ಆಶೀರ್ವಾದಗಳನ್ನು ಕೊಟ್ಟು ನಡೆಸುವಾತನೆ, ನಾವು ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ಆದಿಮ ಪಿತರು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ನಿನ್ನನ್ನು ಆರಾಧನೆ ಮಾಡುತ್ತಾ ಬಂದ ಹಾಗೆ ದಿನ ಇವತ್ತು ಸ್ವಾಮಿ, ನಾವು ನಿನ್ನ ಸಮ್ಮುಖದಲ್ಲಿದ್ದುಕೊಂಡು ಸತ್ಯಕ್ಕೆ ಸರಿಯಾಗಿ ಆತ್ಮದಲ್ಲಿ ನಿನ್ನನ್ನು ಆರಾಧಿಸಲಿಕ್ಕೆ ನಮ್ಮನ್ನು ಸಹಾಯ ಮಾಡು. ಇಲ್ಲಿ ಆರಾಧನೆ ನಡೆಯುತ್ತಿರುವಾಗಲೇ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ನಿನ್ನ ಮಕ್ಕಳನ್ನ ನೀನು ಆಶೀರ್ವದಿಸು. ಕರ್ತನೇ, ನಿನ್ನ ನಾಮ ಇವತ್ತು ಮಹಿಮೆ ಹೊಂದಬೇಕು. ನಮ್ಮ ಆರಾಧನೆಯ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದಲಿ. ನಮ್ಮ ಸ್ತುತಿ ಪದಗಳಲ್ಲಿ ನೀನು ಮಹಿಮೆ ಹೊಂದುವಂತೆ ಸಹಾಯ ಮಾಡು. ಕರ್ತನೇ, ನಾವು ಕೇವಲ ಹಾಡುವುದು ಮತ್ತು ಪ್ರಾರ್ಥನೆ ಮಾಡುವುದು, ವಾಕ್ಯ ಧ್ಯಾನ ಮಾಡುವುದಲ್ಲ ಸ್ವಾಮಿ. ನಿನ್ನ ಆತ್ಮದಲ್ಲಿ ನಾವು ನಮ್ಮನ್ನೇ ಲೀನವಾಗಿಸಿಕೊಂಡು ಕರ್ತನೇ ನಿನ್ನನ್ನು ಸ್ತುತಿಸಲಿಕ್ಕೆ ಸಹಾಯಗೊಳಿಸು. ನಾವು ಕರ್ತ ದೇವರೇ, ಈ ಸಂದರ್ಭದ ಜಗತ್ತಿನಾದ್ಯಂತ ಅವರವರ ಮನೆಗಳಲ್ಲಿದ್ದುಕೊಂಡು ಆರಾಧನೆ ಮಾಡುವಂತಹ ಪ್ರಿಯರನ್ನು ನಿನ್ನ ಬಳಿಗೆ ನಾವು ತರುತ್ತಲಿದ್ದೇವೆ. ಎಲ್ಲರ ಪರಿಸ್ಥಿತಿಗಳನ್ನು ಬಲ್ಲಾತನು ಈ ಆರಾಧನೆಯಲ್ಲಿ ಇಳಿದು ಬಂದು ನಿನ್ನ ಮಕ್ಕಳನ್ನ ಸ್ಪರ್ಶಿಸಿ ಕರ್ತನೆ, ರೋಗಿಗಳನ್ನು ಸೌಖ್ಯ ಮಾಡಿ, ಶಾಂತವಿಲ್ಲದಂತ ಮನಸ್ಸನ್ನು ಶಾಂತಗೊಳಿಸಿ ನಿನ್ನ ಮಹಿಮೆಯನ್ನು ಪ್ರಕಟಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರ. ದೇಶದ ಸಮಾಧಾನಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಾವು ಆರಾಧನೆ ಮಾಡುತ್ತಿರುವಾಗಲೇ ಈ ದೇಶ ನಿನ್ನ ಮಹಿಮೆಯನ್ನು ಕಾಣಲಿ ಸ್ವಾಮಿ. ಕರ್ತನೆ, ಅಲ್ಲಿ ಜಗತ್ತಿನಾದ್ಯಂತ ನಡೆಯುವಂತ ಎಲ್ಲ ಆರಾಧನೆಗಳನ್ನು ನಿನ್ನ ಆಶೀರ್ವದಿಸು. ಈಗಲೂ ನಿನ್ನ ಬಳಿಗೆ ನಮ್ಮನ್ನ ಪೂರ್ಣವಾಗಿ ಸಮರ್ಪಿಸಿಕೊಡುತ್ತೇವೆ. ನೀನು ಮಾತ್ರ ನಮ್ಮ ಮಧ್ಯದಲ್ಲಿ ಮಹಿಮೆ ಹೊಂದುವುದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ಎಲ್ಲವೂ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದುತ್ತೇವೆ ತಂದೆಯೇ, ಆಮೇನ್. ಹಲ್ಲೆಲೂಯಾ. ನಾವೆಲ್ಲರೂ ಒಟ್ಟಾಗಿ ಸೇರಿ ಆತ ನಾಮವನ್ನ ನಮಗೆ ಘನಪಡಿಸುವ. ನಮ್ಮೆಲ್ಲರ ಆಸೆ ಒಂದಾಗಿದೆ, ನಮ್ಮೆಲ್ಲರ ಬಯಕೆಯು ಒಂದಾಗಿದೆ, ದೇವರ ನಾಮವನ್ನ ಮೇಲಕ್ಕೆ ಎತ್ತುವಂಥದ್ದು. ನನ್ನ ಜೊತೆಯಲ್ಲಿ ನೀವೆಲ್ಲರೂ ಸೇರಿ ಆತ ನಾಮವನ್ನ ನಮಗೆ ಒಟ್ಟಾಗಿ ಮೇಲಕ್ಕೆ ಎತ್ತುವ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. Blessed be the holy name. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆ ಮಹಿಮೆಗೆ ಪಾತ್ರನೇ, ಮಹತ್ವ ದೇವನೇ, ಉನ್ನತನಾದ ನನ್ನೇಸುವೆ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವೆ. ಮಹಿಮೆಗೆ ಪಾತ್ರನೇ, ಮಹತ್ವ ದೇವನೇ, ಉನ್ನತನಾದ ನನ್ನೇಸುವೆ. ಎಲ್ಲ ನಾಮಕ್ಕಿಂತಲೂ
ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಎಲ್ಲ ಜ್ಞಾನಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಯೇಸು 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 ನೀ ಉನ್ನತ. ಯೇಸು 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 ನೀ ಉನ್ನತ. ನೀ ಉನ್ನತ. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು. ಎಲ್ಲ ಶಾಪ ಮುರಿಯುವುದು, ಎಲ್ಲ ವ್ಯಾಧಿ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನ ಮದಿ. ಎಲ್ಲ ಶಾಪ ಮುರಿಯುವುದು, ಎಲ್ಲ ವ್ಯಾಧಿ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನ ಮದಿ. ಎಲ್ಲರೂ ಹೇಳುವ ಯೇಸು 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 ನೀ ಉನ್ನತ. ಯೇಸು 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 ನೀ ಉನ್ನತ. ಶತವಾಗಿ ಯೇಸು 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 ನೀ ಉನ್ನತ. ಕರಗಳ ಮೇಲೆ ಕೆತ್ತಿ ಹೇಳಿದ್ರೆ ಯೇಸು ಹೋಲಿದೆ, ಯೇಸು ಹೋಲಿ ಹೋಲಿ, ಯೇಸು ಡರಮಯಂ ದಲರವ ಶಗರಗದನ ಅಪ್ಪ. ಯೇಸು 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 ನೀ ಉನ್ನತ. ನೀ ಉನ್ನತ. I surrender, I surrender all to thee, precious. I surrender, I surrender, I surrender all. Praise the name. I surrender all to thee, my precious Savior. I surrender all to Jesus. I surrender all to Him. I freely give. I will ever love and trust in His presence daily. I surrender, I surrender, I surrender, holy name, all to Thee, my precious Savior. I surrender all to Jesus. I surrender, Lord. I give myself to Thee. Fill me
when power and my blessings fall on me. I surrender. Oh, we surrender everything, oh God. Everything to Thee, my precious Savior. I surrender all. I surrender. I surrender. Udalamashandane. I surrender. We lift up Your holy name. To Thee, my precious Savior. I want everyone to lift up your hands and sing again. Oh, I surrender. I surrender. I surrender. I come humbly before Thy throne. Oh, to Thee, my precious Savior. Hallelujah. Na ಸಮಸ್ತವಾ ಯೇಸುವೇ ನಾ ಸಮಸ್ತವಾ ಯೇಸು ಸ್ವಾಮಿ ನಿಂಗೆ ನಿತ್ಯ ನಾ ಸಮರ್ಪಿಸುವೆ. ಇನ್ನೊಮ್ಮೆ ಹೇಳುವ ನಾ ಎಲ್ಲವನ್ನು ನಾ ಸಮಸ್ತವನ್ನು ಯೇಸು ಸ್ವಾಮಿ ನಿಂಗೆ ನಿತ್ಯ ನಾ ಕೊನೆಯದಾಗಿ ಎಲ್ಲರೂ ಸೇರಿ ಹೇಳಿದ್ರೆ ನಾ ಹೃದಯವನ್ನ ಆತನ ಮುಂದೆ ತೆರೆದು ಆತನಲ್ಲಿ ಹೇಳುವ ಅಪ್ಪ ಎಲ್ಲವನ್ನು ಸ್ವಾಮಿ ನಿಂಗೆ ನಿತ್ಯ ನಾ ಸಮರ್ಪಿಸುವೆ. ಹಲ್ಲೆಲೂಯಾ. ಕರೆಗಳನ್ನ ತಟ್ಟಿ ಕರ್ತನಿಗೆ ಹೇಳುವ ಕರ್ತನೆ, ಎಲ್ಲವನ್ನು ನೀನು ಕೊಟ್ಟ ಆರೋಗ್ಯ, ನೀನು ಕೊಟ್ಟ ಸಮಾಧಾನ, ನೀನು ಕೊಟ್ಟ ಕುಟುಂಬ, ನೀನು ಕೊಟ್ಟ ಆಶೀರ್ವಾದ, ನೀನು ಕೊಟ್ಟಂತ ಎಲ್ಲವನ್ನು ಕರ್ತ ನಿನ್ನ ಮುಂದೆ ಪೂರ್ಣವಾಗಿ ಸಮರ್ಪಿಸಿ ಕೊಡುತ್ತೇವೆ ಸ್ವಾಮಿ. ಉಡಾರ ಭಾಷೆಗಾರ ಗಚ್ಚುರಾಜನಂದನೆ. Father Lord, we thank you. Father Lord, we worship you. ನಾವು ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನೀನು ಕೊಟ್ಟದೆಲ್ಲವನ್ನು ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ತರುವವರಾಗಿದ್ದೇವೆ. ನನ್ನದು ಎಂಬುದಾಗಿ ಹೇಳುವುದಕ್ಕಾಗಿ, ನಮ್ಮದು ಎಂಬುದಾಗಿ ಹೇಳುವುದಕ್ಕಾಗಿ, ನೀನು ಕೊಟ್ಟ ದಾನಗಳಲ್ಲದೆ ಮತ್ತೊಂದಿಲ್ಲ ಎಂಬುದಾಗಿ ನಾವು ಪೂರ್ಣವಾಗಿ ತಿಳ್ಕೊಳ್ಳುತ್ತಲಿದ್ದೇವೆ. ನೀನು ನಮಗೆ ಕೊಟ್ಟಿರುವ ಎಲ್ಲ ಒಳ್ಳೆಯ ದಾನಗಳಿಗಾಗಿ ನಿನಗೆ ಸ್ತೋತ್ರ. ಕೀರ್ತನೆಗಾರನು ಹೇಳುತ್ತಲಿದ್ದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಈ ಹಗಲಿನ ಜಾವದಲ್ಲಿ ನೀವಾಗಿರುವಂಥ ಕಡೆಗಳಲ್ಲಿ ಇದ್ದುಕೊಂಡು ಈ ಆನ್ಲೈನಲ್ಲಿ ಈ ಸರ್ವಿಸಲ್ಲಿ ಭಾಗಿಗಳಾಗುವಾಗ ಅಪ್ಪ ಸ್ವಾಮಿಗೆ ಹೇಳುವ, ಕರ್ತನೆ ನೀನು ಕೊಟ್ಟದೆಲ್ಲವನ್ನ ನಿನ್ನ ಮುಂದೆ ನಾವು ತರುತ್ತಲಿದ್ದೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನೀನೆಲ್ಲ ಘನತೆಗೆ ಯೋಗ್ಯನಾದ ದೇವರು, ಎಲ್ಲ ಮಹಿಮೆಗೆ ಯೋಗ್ಯನಾದ ದೇವರು, ಎಲ್ಲ ಸ್ತೋತ್ರಗಳಿಗೆ ಯೋಗ್ಯನಾದ ದೇವರು. ನಾವು ನಿನ್ನನ್ನೇ ಆರಾಧಿಸುತ್ತೇವೆ ಸ್ವಾಮಿ, ನಾವು ನಿನ್ನನ್ನೇ ಆರಾಧಿಸುತ್ತೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ. ನಿನ್ನ ಮನ ತುಂಬಿ ಆರಾಧಿಸುವೆ. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆ ಆರಾಧಿಸುವೆ. ಎಲ್ಲ ಮಹಿಮೆ ಘನತೆ
ತುಂಬಿ ಆರಾಧಿಸುವೆ. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆ ಆರಾಧಿಸುವೆ. ಆರಾಧಿಸುವೆನು ನಿನ್ನ ಯೇಸುವೆ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೆ, ಆರಾಧಿಸುವೆನು ನಿನ್ನ. ಅಘೋರ ಶಿಲುಬೆಯಲ್ಲಿ ನನಗಾಗಿ ಚಳಿಯಲ್ಪಟ್ಟೆ, ನನಗಾಗಿ ಚಚ್ಚಲ್ಪಟ್ಟು ನಿನ್ನ ಪ್ರಾಣ ನೀಡಿದೆ. ಅಘೋರ ಶಿಲುಬೆಯಲ್ಲಿ ನನಗಾಗಿ ಚಳಿಯಲ್ಪಟ್ಟೆ, ನನಗಾಗಿ ಚಚ್ಚಲ್ಪಟ್ಟು ನಿನ್ನ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಆರಾಧಿಸುವೆನು ನಿನ್ನ ಯೇಸುವೆ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೆ, ಆರಾಧಿಸುವೆನು ನಿನ್ನ. ಯೆಹೋವಾ ಇರೆಯಾಗಿ ಅಗತ್ಯವಾಗಿ ತೀರಿಸಿದೆ, ಯೆಹೋವಾ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವಾ ಇರೆಯಾಗಿ ಅಗತ್ಯವಾಗಿ ತೀರಿಸಿದೆ, ಯೆಹೋವಾ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವಾ ಶಮ್ಮಾ ಜೊತೆಯಲ್ಲಿ ನೀನಿರುವೆ, ಯೆಹೋವಾ ರಾಫ ನೀನೆ ಆರೋಗ್ಯದಾಯಕನೇ. ಯೆಹೋವಾ ಶಮ್ಮಾ ನೀನೆ ಜೊತೆಯಲ್ಲಿ ನೀನಿರುವೆ, ಯೆಹೋವಾ ರಾಫ ನೀನೆ ಆರೋಗ್ಯ. ಇನ್ನೊಮ್ಮೆ ಹೇಳುವ, ಓ ಯೆಹೋವಾ ಶಮ್ಮಾ ನೀನೆ ಜೊತೆಯಲ್ಲಿ ನೀನಿರುವೆ, ಯೆಹೋವಾ ರಾಫ ನೀನೆ ಆರೋಗ್ಯದಾಯಕನೇ. ಆರಾಧಿಸುವೆನು ನಿನ್ನ ಯೇಸುವೆ, ಆರಾಧಿಸುವೆನು ನಿನ್ನ ಯೇಸುವೆ. ಅಪ್ಪ, ನಿನ್ನ ಸಾನ್ನಿಧ್ಯಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ ಯೇಸುವೆ. ಹಲ್ಲೆಲೂಯಾ. ಓ ಆರಾಧಿಸುವೆನು ನಿನ್ನ ಯೇಸುವೆ, ಉಡರ ಮಶಗರಗದನ ಚುಡರ ಮಂಜುನೆ. ಆರಾಧಿಸುವೆನು ನಿನ್ನ ಯೇಸುವೆ, ಆರಾಧಿಸುವೆನು ನಿನ್ನ. ಇನ್ನೊಮ್ಮೆ ಇನ್ನೊಮ್ಮೆ ಆರಾಧಿಸುವೆನು ನಿನ್ನ ಯೇಸುವೆ. ಅಪ್ಪ, ನಿನ್ನನ್ನೇ ಆರಾಧಿಸುವೆವು, ಆರಾಧಿಸುವೆನು ನಿನ್ನ ಯೇಸುವೆ, ಅಪ್ಪ, ನಾವು ನಿನ್ನದೇ 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 ಉಡದ ಮಶಗರಿ ಅಂಬನ ನಮಗ ಮಗನ ಹತ್ತಿರದ ನೆಗಡಗಮದಿ ಅಂಬನೆ. ಅಪ್ಪ, ನಿನ್ನದೇ ಆರಾಧಿಸುವೆವು. ಹೋಲಿ 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 ಉಡನಗ ಮಶಗರಗದ. ಅಪ್ಪ, ನಿನ್ನ ಕರುಣೆಗಾಗಿ, ನಿನ್ನ ಪ್ರೀತಿಗಾಗಿ, ಓ ನಿನ್ನ ಒಳ್ಳೆಯ ಒಳ್ಳೆಯ ಕಾರ್ಯಗಳಿಗಾಗಿ ನಾವು ನಿನ್ನದೇ ಸ್ತುತಿಸುವೆವು, ನಿನ್ನದೇ ಮಹಿಮೆಪಡಿಸುವೆವು, ನಿನ್ನದೇ ಆರಾಧಿಸುವೆವು, ನಾವು ನಿನ್ನನ್ನೇ ಆರಾಧಿಸುವೆವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನೇ, ನಾವು ನಿನ್ನನ್ನು ಮಹಿಮೆ ಪಡಿಸುತ್ತಲಿದ್ದೇವೆ ಸ್ವಾಮಿ. ನೀನು ಉನ್ನತಗಳಲ್ಲಿ ವಾಸ ಮಾಡುವ ದೇವರು, ನಮ್ಮ ಸ್ತೋತ್ರಗಳಿಗೆ ನೀನು ಪಾತ್ರನಾದ ದೇವರು.
ಸ್ತುತಿಗಳ ಮಧ್ಯದಲ್ಲಿ ಸಿಂಹಾಸನ ರೂಢನಾಗಿ ಸಿಂಹಾಸನಸ್ಥನಾಗಿರುವ ದೇವರು. ರಾಜನು ನೀನು ಸ್ವಾಮಿ, ವೈದ್ಯನು ನೀನು ಸ್ವಾಮಿ, ಸಂಗಡಿಗ ನೀನು, ಕೋಟೆಯು ನೀನು, ನಮ್ಮ ಗುರಾಣಿಯು ನೀನು, ನೀನು ನಮ್ಮ ಬಲವಾದ ಬುರುಜು. ನಾವು ನಿನ್ನನ್ನು ಕೊಂಡಾಡುತ್ತೇವೆ ಕರ್ತನೇ. ಕೀರ್ತನೆಗಾರನು ಹೇಳುತ್ತಾನೆ, ಯೆಹೋವನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಹೆದರನು. ಯೆಹೋವನು ನನ್ನ ಪ್ರಾಣಕ್ಕೆ ಆಧಾರವಾಗಿದ್ದಾನೆ, ನಾನು ಯಾರಿಗೂ ಭಯಪಡೆನು. ಹಲ್ಲೆಲೂಯಾ. ಅಪಾಯ ಕಾಲದಲ್ಲಿ ನೀನು ತನ್ನ ಮಕ್ಕಳನ್ನ ಗುಪ್ತ ಸ್ಥಳಗಳಲ್ಲಿ ಅಡಗಿಸುವ ದೇವರು. ಸ್ವಾಮಿ, ಈ ದಿನದಲ್ಲಿ ನಿನ್ನ ಬಳಿಗೆ ನಿನ್ನ ಮಕ್ಕಳನ್ನು ತರುತ್ತಲಿದ್ದೇನೆ. ನನ್ನ ಮಕ್ಕಳು ಎಲ್ಲೇ ಆಗಿದ್ದರೂ ಸಹ ನಿನ್ನ ಸ್ಪರ್ಶವನ್ನು ಅವರು ಅನುಭವಿಸಲಿ ಸ್ವಾಮಿ. ರೋಗಿಗಳು ಸೌಖ್ಯವಾಗಲಿ, ಬಂಧನಸ್ಥರು ಬಂಧನ ವಿಮುಕ್ತರಾಗಲಿ, ಭಾರಗಳಿಂದ, ನೋವುಗಳಿಂದ, ವೇದನೆಯಿಂದ ವ್ಯಥೆ ಅನುಭವಿಸುವ ಪ್ರಿಯರ ವ್ಯಥೆಗಳು ಒಂದು ಕಲ್ಲು ಉರುಳಿ ಹೋದ ಹಾಗೆ ಅವರ ಜೀವಿತದ ಬಿಟ್ಟು ಹೋಗಲಿಕ್ಕೆ ನಾನು ಅಪ್ಪಣೆ ಮಾಡುತ್ತಲಿದ್ದೇನೆ. ನಮ್ಮೆಲ್ಲರೂ ಒಟ್ಟಾಗಿ ಆಶೀರ್ವದಿಸು. ನೀನು ನಮ್ಮೊಂದಿಗೆ ಮಾತನಾಡು. ಪ್ರಾರ್ಥನೆಯನ್ನ ನೀನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿದ್ದನ್ನು ಹೊಂದುತ್ತಲಿದ್ದೇವೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. Thank you, Jesus. Glory to God. Hallelujah. Hallelujah. What a joy to be here in this place. ದೇವರ ಈ ಸಮ್ಮುಖದಲ್ಲಿ ಇರುವಂತದ್ದು ಎಷ್ಟು ಸಂತೋಷದ ನಿಮಿಷಗಳಾಗಿದೆ. I want to draw your attention to the word of God this morning. ನಿಮ್ಮ ಗಮನವನ್ನು ದೇವರ ವಚನದ ಕಡೆಗೆ ತರಲು ಇಷ್ಟಪಡುತ್ತೇನೆ. We've been worshiping our living God. ನಮ್ಮ ತಂದೆಯಾದ ದೇವರನ್ನು ನಾವು ಆರಾಧಿಸುತ್ತಲೇ ಇದ್ದೆವು. He is worthy to receive our praises. ಆತನು ನಮ್ಮ ಸ್ತುತಿ ಸ್ತೋತ್ರಗಳನ್ನು ಹೊಂದಲಿಕ್ಕೆ ಯೋಗ್ಯನಾಗಿರುವಂತ ದೇವರಾಗಿದ್ದಾನೆ. He is a loving God. ಆತನು ಪ್ರೀತಿಮಯನಾದ ದೇವರಾಗಿದ್ದಾನೆ. I want to rephrase it again. He is a loving God. ನಾನು ಆವರ್ತಿಸಿ ಹೇಳುತ್ತೇನೆ, ನಮ್ಮ ದೇವರು ಪ್ರೀತಿಮಯನಾದ ದೇವರಾಗಿದ್ದಾನೆ. And he is a living God. ಆತನು ಜೀವಿಸುವ ದೇವರಾಗಿದ್ದಾನೆ. Hallelujah. Hallelujah. My dear friends of God, ನನ್ನನ್ನು ಕೇಳುವ ನನ್ನ ಸ್ನೇಹಿತರೆ, the one who is living in you will live in such a way that the joy of the Lord will be full in you. ನಿಮ್ಮಲ್ಲಿ ಇರುವಂತಹ ದೇವರು, ಆತನು ನಿಮ್ಮಲ್ಲಿ ಇರುವಾಗ ಆತನಲ್ಲಿರುವ ಪರಿಪೂರ್ಣವಾದ ಸಂತೋಷವನ್ನು ನಿಮ್ಮಲ್ಲಿ ಹಾಕುತ್ತಾನೆ. Hallelujah. Hallelujah. This morning I want to draw your attention to a particular chapter of the gospel. ಈ ಹಗಲಿನ ಜಾವದಲ್ಲಿ ನಿಮ್ಮ ಗಮನವನ್ನು ಪ್ರತ್ಯೇಕವಾದ ಒಂದು ವಾಕ್ಯದೆಡೆಗೆ ತರಲು ಇಷ್ಟಪಡುತ್ತೇನೆ. If you have Bible with you, could you please turn your Bible along with me to John the Gospel? ನಿಮ್ಮ ಕರಗಳಲ್ಲಿ ನಿಮ್ಮ ಬೈಬಲ್ ಇರುವುದಾದರೆ ದಯಮಾಡಿ ಯೋಹಾನನ ಸುವಾರ್ತೆ ಕಡೆಗೆ ನಾವು ತಿರುಗಿಸೋಣ. John the Gospel chapter 15 verse 11. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನ. There we see a verse says like this, I have told you these things so that you will be filled with my joy. Yes, your joy will overflow. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡುತ್ತೇವೆ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. These words were spoken by our Lord Jesus Christ. ಈ ವಾಕ್ಯಗಳನ್ನು ನಮ್ಮ ಯೇಸು ಸ್ವಾಮಿ ಸ್ವತಃ ಹೇಳಿದ್ದಾನೆ. And it is very important for us today. ನಮ್ಮ ಜೀವಿತದಲ್ಲಿ ಈ ದಿನಮಾನಗಳಲ್ಲಿ ಅದು ಬಹಳ ಪ್ರಾಮುಖ್ಯತೆ ಹೊಂದಿದೆ ಪ್ರಿಯರೇ. It is important when Jesus uttered these words. ಯೇಸು ಸ್ವಾಮಿ ಯಾವಾಗ ಈ ಮಾತುಗಳನ್ನು ಹೇಳಿದನೋ ಆಗ ಇದಕ್ಕೆ ಪ್ರಾಮುಖ್ಯತೆ ಬಂತು. It is very strange time for Jesus to talk about joy. ದೇವರಿಗೆ ಸಂತೋಷದ ಬಗ್ಗೆ ಹೇಳಲಿಕ್ಕೆ ಪ್ರತ್ಯೇಕವಾದ ಒಂದು ಸನ್ನಿವೇಶವಾಗಿತ್ತು. It is very strange for him to talk about the gladness. ಆತನು ಸಂತೋಷದ ವಿಷಯವಾಗಿ ಹೇಳುವಾಗ ಅದು ಆತನಿಗೆ ಅಸಮಂಜಸವಾಗಿ ಸಂದರ್ಭವಾಗಿತ್ತು. It was not the appropriate time for Jesus to talk about joy and gladness. ಯೇಸು ಸ್ವಾಮಿ ಈ ಸಂತೋಷದ ವಿಷಯವಾಗಿ ಹೇಳುವಾಗ ಅದು ಸೂಕ್ತವಾದ ಸಮಯವಾಗಿರಲ್ಲ, ಅದು ಒಂದು ಅಸಮಂಜಸ ಸಮಯವಾಗಿತ್ತು. Because for in a little while that is going to caught up by people.
ಯಾಕಂದರೆ ಸ್ವಲ್ಪ ಹೊತ್ತಿನಲ್ಲಿ ಜನರು ಯೇಸು ಸ್ವಾಮಿಯನ್ನು ಬಂದು ಬಂಧಿಸುವಂತ That he is ನಿಮಿಷಗಳು. going to move into a dark Gethsemane where he is going to pray unto God the Father. ಸ್ವಲ್ಪ ಸಮಯಗಳಲ್ಲಿ ಆ ಕತ್ತಲೆ ತುಂಬಿದ ಗತ್ಸಮನೆಗೆ ಹೋಗುವಂತಹ ಸನ್ನಿವೇಶದಲ್ಲಿ ಆತನು ಈ ಮಾತುಗಳನ್ನು ಹೇಳುತ್ತಾ ಇದ್ದಾನೆ. He knew that he is going to be caught up by people and he is going to be mocked by people and he is going to be going through agony, suffering. ನಮ್ಮ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು ಆತನು ಜನರಿಂದ ತೊಂದರೆಗಳಿಗೆ ಬಾಧೆಗಳಿಗೆ ಆತನು ಹಾಕಲ್ಪಡುತ್ತಾನೆ. ಅಂತ ಸಂದರ್ಭದಲ್ಲಿ ಆಗಿದೆ ಯೇಸು ಸ್ವಾಮಿ ಈ ಸಂತೋಷದ ವಿಷಯವಾಗಿ ಆತನು ಹೇಳುವಂತದ್ದು. Yes, Jesus Christ says to his disciple, I have told you these things so that you will be filled with joy. Yes. And your joy will overflow. ಯೇಸು ಸ್ವಾಮಿ ತನ್ನ ಶಿಷ್ಯರಲ್ಲಿ ಹೇಳುತ್ತಾ ಇದ್ದಾನೆ, ನಾನು ಈ ಸಂತೋಷದ ವಿಷಯವಾಗಿ ನಿಮ್ಮಲ್ಲಿ ಹೇಳುತ್ತಿದ್ದೇನೆ. ನಿಮ್ಮಲ್ಲಿ ಹಾಕುವಂತ ಸಂತೋಷವು ಅದು ತುಂಬಿ ತುಳುಕಿದಂತ ಅನುಭವದಲ್ಲಿ ಆಗಬೇಕು. Especially looking at this world scenario today. ಪ್ರತ್ಯೇಕವಾಗಿ ಈಗಿನ ಜಗತ್ತಿನ ಈ ಸನ್ನಿವೇಶವನ್ನು ನಾವು ನೋಡುವಾಗ People are going through such struggle in their life. ಜನರು ಅವರ ಜೀವಿತಗಳಲ್ಲಿ ತೊಂದರೆಗಳಿಂದ ಹಾದು ಹೋಗುತ್ತಾ ಇದ್ದಾರೆ. People may ask, how can I be happy, pastor? ಜನರು ಕೇಳುತ್ತಾರೆ, ಪ್ರಿಯ ಸೇವಕರೇ, ನಾವು ಸಂತೋಷವಾಗಿ ಇರಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ When my ಕೇಳುವಂತ world ಸಮಯ. is afflicted by COVID-19, when my people are afflicted by problems, when my people and my family, my wife, my children, when they go through such struggle, how can we be happy? ಈ COVID-19 ಎಂಬ ವೈರಸ್ ಜಗತ್ತಿನ ಆದ್ಯಂತ ತನ್ನ ಕಾರ್ಯವನ್ನು ಮಾಡುತ್ತಾ ಇರುವಾಗ ರೋಗ ರುಜಿನಗಳು ಈ ಲೋಕದಲ್ಲಿ ತುಂಬಲ್ಪಟ್ಟಿರುವಂತ ಸನ್ನಿವೇಶದಲ್ಲಿ ನಮ್ಮ ಪ್ರಿಯರು ನಮ್ಮ ಸ್ನೇಹಿತರು ಈ ಲೋಕವನ್ನೇ ಬಿಟ್ಟು ಹೋದಂತ ಸಂದರ್ಭದಲ್ಲಿ ದೇವರೇ, ನಾನು ಯಾವ ರೀತಿಯಲ್ಲಿ ಸಂತೋಷಕ್ಕೆ ಪಡಲಿಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ಕೇಳುತ್ತಾ ಇದ್ದಾರೆ ಜನರು. I want to guarantee, when you trust in the words of Jesus Christ, you can surely inherit the divine peace and the joy of God. ನಾನು ನಿಮ್ಮಲ್ಲಿ ನಿಜವಾಗಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ, ದೇವರ ಆ ಅತ್ಯಂತ ಶಕ್ತಿಯಲ್ಲಿ ನಿಮ್ಮನ್ನು ಯಾವಾಗ ನೀವು ಒಪ್ಪಿಸಿಕೊಡುವಿರೋ ಆಗ ದೇವರ ಆ ಸಂತೋಷವನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. I want to highlight some of the points through this scripture verse. ಕೆಲವೊಂದು ವಿಷಯಗಳನ್ನು ಈ ವಚನ ಭಾಗಗಳಿಂದ ಎತ್ತಿ ಹೇಳಲು ಇಷ್ಟಪಡುತ್ತೇನೆ. Number one, ಒಂದನೆಯದಾಗಿ Christian joy should be the prevailing characteristics of the life of a believer. ಒಂದು ಕ್ರೈಸ್ತನಲ್ಲಿ ಇರಬೇಕಾದ ಸಂತೋಷ ಅದು ಯೇಸು ಸ್ವಾಮಿಯಿಂದ ಹೊಂದಿದ ಸಂತೋಷ ಎಲ್ಲರಲ್ಲಿಯೂ ಕಂಡು ಬರುವ ರೀತಿಯಲ್ಲಿ ಒಂದು ಕ್ರೈಸ್ತನಲ್ಲಿ ಇರಬೇಕು. The joy of the Lord should be mark of your face. ಕ್ರಿಸ್ತನ ಸಂತೋಷ ನಮ್ಮ ಮುಖದ ಒಂದು ಭಾವವಾಗಿರಬೇಕು. Too often we children of God all fall into distractions and pain and sorrow, and we are sad and gloomy and we will be dejected. ಅನೇಕ ಬಾರಿ ನಾವು ದೇವರ ಮಕ್ಕಳಾಗಿದ್ದಾಗಿಯೂ ಕೂಡ ಬಹಳ ಬೇಸರದಿಂದಲೂ ಬೇನೆಯಿಂದಲೂ ನಮ್ಮ ಮುಖಭಾವವು ಕೂಡಿರುತ್ತದೆ. But as a Christian we ought to be joyful at all time. ಆದರೆ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ, ಒಂದು ಕ್ರೈಸ್ತ ವಿಶ್ವಾಸಿ ನೀನಾಗಿರುವಾಗ ನಿನಗೆ ಜೀವಿತದಲ್ಲಿ ಒದಗಿ ಬರುವಂತಹ ಎಲ್ಲ ಸನ್ನಿವೇಶದಲ್ಲಿಯೂ ನೀನು ಸಂತೋಷವನ್ನು ಅನುಭವಿಸುವಂತ ಒಂದು ವ್ಯಕ್ತಿಯಾಗಿರಬೇಕು. Your joy should not be shaken. Your joy should not be taken out because of anything which comes on your way. ಯೇಸು ಸ್ವಾಮಿ ನಿನ್ನಲ್ಲಿ ಹುಟ್ಟು ಹಾಕಿದಂತಹ ಸಂತೋಷವನ್ನು ಈ ಲೋಕದ ಯಾವುದೇ ಶಕ್ತಿಗಳು ತೆಗೆದು ಹಾಕಬಾರದು. No power should not take the joy which you are inherited from God. ಈ ಲೋಕದ ಯಾವುದೇ ಶಕ್ತಿಗಳು ನಮ್ಮಲ್ಲಿ ದೇವರು ಹಾಕಿರುವ ಸಂತೋಷವನ್ನು ತೆಗೆದು ಹಾಕಬಾರದು. Philippians chapter 4 verse 4 says, ಫಿಲಿಪ್ಪಿಯ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ, rejoice in the Lord, and again I say rejoice. ಯಾವಾಗಲೂ ಕರ್ತನಲ್ಲಿ ಸಂತೋಷ
ಸಂತೋಷಿಸಿರಿ. ಪುನಃ ನಾನು ಹೇಳುತ್ತೇನೆ, ನೀವು ಕರ್ತನಲ್ಲಿ ಸಂತೋಷಿಸಿರಿ. While Apostle Paul was in a prison, he was uttering these words to believers, saying, rejoice in times of struggle, rejoice when you're put alone, rejoice when you go through such struggle in life, because I am inside, but I could experience the marvelous presence of God, and I can be overjoyed, and you can certainly can be joyful. ಅಪೊಸ್ತಲನಾದ ಪೌಲನು ಸೆರೆಮನೆ ವಾಸದಲ್ಲಿ ಇರುವಾಗ ಆಗಿದೆ. ಆತನು ಹೇಳುತ್ತಾ ಇದ್ದಾನೆ, ನೀವು ಸಂತೋಷಿಸಿರಿ, ಯಾವಾಗಲೂ ಸಂತೋಷಿಸಿರಿ. ಆತನು ಇರುವಂತಹ ಪರಿಸ್ಥಿತಿ ಆತನಿಗೆ ಸಂತೋಷ ತರುವಂತಹ ಪರಿಸ್ಥಿತಿ ಆಗಿರಲಿಲ್ಲ. ಆದಾಗ್ಯೂ ಕೂಡ ಅಪೊಸ್ತಲನಾದ ಪೌಲನು ಅಂತ ಸಂದರ್ಭದಲ್ಲಿಯೂ ದೇವರು ತನ್ನಲ್ಲಿ ಹಾಕಿರುವಂತಹ ಆ ಸಂತೋಷವನ್ನು ತನ್ನ ಜನರಿಗೆ ಹಂಚುತ್ತಲಿದ್ದಾನೆ. ನೀವು ಯಾವ ವಿಷಯವಾಗಿಯೂ ಸಂಕೋಚ ಪಡಬಾರದು. ದೇವರು ನಿಮ್ಮಲ್ಲಿ ಹಾಕಿರುವ ಸಂತೋಷವು ನಿಮ್ಮ ಹೃದಯಗಳನ್ನು ಆವರಿಸಬೇಕು. Paul was overflown by the power of God, and he was joyful even in that prison. ಅಪೊಸ್ತಲನಾದ ಪೌಲನ ವಿಷಯವಾಗಿ ನಾವು ಹೇಳುವುದಾದರೆ, ಅಂತಹ ಒಂದು ಸಂದರ್ಭದಲ್ಲಿ ಸೆರೆಮನೆಯಲ್ಲಿ ಆತನು ಹಾಕಲ್ಪಟ್ಟಂತ ಅನುಭವದಲ್ಲಿಯೂ ಯೇಸು ಸ್ವಾಮಿಯ ಆ ಸಂತೋಷದ ಕುರಿತಾಗಿ ಆತನು ಹೇಳಲಿಕ್ಕೆ ಎಂದಿಗೂ ಹಿಂಜರಿಯಲಿಲ್ಲ. I want to encourage you today, if Paul can sense the power of God, if Paul can experience the touch of God, if Paul can experience the marvelous presence of God, hallelujah, I can guarantee you and I can promise you, you can also can inherit the joy of the living God. ದೇವರ ಶಿಷ್ಯನಾಗಿ ಅಪೊಸ್ತಲನಾದ ಪೌಲನಿಗೆ ಆ ಒಂದು ಸಂತೋಷವನ್ನು ಅಂತ ಸಂದರ್ಭದಲ್ಲಿ ಆತನಿಗೆ ಸಿಕ್ಕಲಿಕ್ಕೆ ಸಾಧ್ಯವಾದರೆ, ದೇವ ಮಗುವಾಗಿರುವ ನಿನ್ನ ಜೀವಿತದಲ್ಲಿಯೂ ನೀನು ಹಾದು ಹೋಗುವಂತಹ ಈ ಪರಿಸ್ಥಿತಿಗಳಲ್ಲಿ ದೇವರ ಸಂತೋಷವು ನಿನ್ನ ಹೃದಯಗಳನ್ನು ಆವರಿಸಬೇಕು. Do not look at the left and the right, do not look at the front and the back, because I know you are surrounded by God's presence, and the blood of Jesus is upon your life. No devil can touch you, no evil can touch you, no dark forces can touch you, no sorcery can touch you, no black magic can touch you. You are fully immersed by the power of God, and you are be strengthened because He is the taker of your life. ನಿನ್ನ ಎಡ ಬಲದಲ್ಲಿ ನಡೆಯುವಂತಹ ಸಂದರ್ಭಗಳನ್ನು ವಿಷಯಗಳನ್ನು ನೋಡಿ ನೀನು ಕಂಗಾಲಾಗಬೇಕಾಗಿಲ್ಲ. ನಿನ್ನ ಹೃದಯ ಅಧೈರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಆ ದೇವರ ಶಕ್ತಿಯು ನಿನ್ನಲ್ಲಿರುವಾಗ ಯೇಸು ಸ್ವಾಮಿ ಕೊಟ್ಟಿರುವಂತಹ ಸಮಾಧಾನ ಸಂತೋಷ ನಿನ್ನ ಹೃದಯದಿಂದ ಈ ಲೋಕದ ಯಾವುದೇ ಶಕ್ತಿಗಳಿಗೆ ತೆಗೆದು ಹಾಕಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರಿಯರೇ, ಈ ಲೋಕದ ಯಾವುದೇ ಅಂಧಕಾರದ ಶಕ್ತಿಗಳಾಗಲಿ ಮಾಟ ಮಂತ್ರಗಳ ಶಕ್ತಿಗಳಾಗಲಿ ಯೇಸು ಸ್ವಾಮಿಯ ಶಕ್ತಿಯ ಮುಂದೆ ಎದ್ದು ನಿಲ್ಲಲಿಕ್ಕೆ ಸಾಧ್ಯವಾಗುವುದೇ ಇಲ್ಲ. May your joy will be filled, may your joy will be overflowed each day in your life. ಯೇಸು ಸ್ವಾಮಿ ಆತನು ನಿನ್ನಲ್ಲಿ ಕೊಟ್ಟಿರುವಂತ ಸಂತೋಷವು ಅದು ದಿನ ಹೋದ ಹಾಗೆ ನಿನ್ನಲ್ಲಿ ಹುಕ್ಕಿ ಹರಿಯಬೇಕು. ಪ್ರಿಯರೇ, Our God is bigger than your problem. ನಮ್ಮ ದೇವರು ನೀನು ಹಾದು ಹೋಗುವಂತಹ ಎಲ್ಲ ಸಮಸ್ಯೆಗಳಿಗಿಂತ ದೊಡ್ಡ ದೇವರು ನಮ್ಮ Our God is ದೇವರು. bigger than the struggles. ನಮ್ಮ ದೇವರು ನಾವು ಹಾದು ಹೋಗುವಂತಹ ಎಲ್ಲ ಪರಿಸ್ಥಿತಿಗಳಿಂದಲೂ ನಮ್ಮ ದೇವರು ದೊಡ್ಡವನಾಗಿದ್ದಾನೆ. I have come across one particular verse in Philippians, the epistle of Philippians. Paul says, I rejoice because I have a reason to rejoice, because the Lord Jesus Christ is near to me. ಓ ಫಿಲಿಪ್ಪ ಗ್ರಂಥದಲ್ಲಿ 4ನೇ ಅಧ್ಯಾಯದಲ್ಲಿ ನನ್ನನ್ನು ಬಲಪಡಿಸಿದ ಒಂದು ವಾಕ್ಯವದೇ, ದೇವರು ಹತ್ತಿರವಾಗಿರುವುದರಿಂದ ನೀನು ಸಂತೋಷಿಸು ಎಂಬುದಾಗಿ. Than anyone else, my God is near to you, than your dad and mom, maybe than your husband and wife, maybe your dear ones. I tell you, my God, the one who called you, He will be with you even in struggles and pain, and you will be, hallelujah, oh, inherit the power, and you will rejoice in Him, because and knowing that knowledge
knowledge of His presence. ಈ ಲೋಕದ ಯಾರೇ ಆಗಲಿ, ನಿನ್ನ ಸ್ವಂತ ತಂದೆ ತಾಯಿ, ಸಹೋದರ ಸಹೋದರಿ, ನಿನ್ನ ಬಂಧುಗಳು ಯಾರೇ ಆಗಿರಲಿ, ಅವರಿಗಿಂತ ಎಲ್ಲ ಹತ್ತಿರದಲ್ಲಿ ನಿನ್ನನ್ನು ಚೆನ್ನಾಗಿ ಬಲ್ಲವನಾಗಿರುವ ಸರ್ವಶಕ್ತನಾದ ದೇವರಾಗಿದ್ದಾನೆ. ನೀವು ಆರಾಧಿಸುವಂತಹ ಯೇಸು ಸ್ವಾಮಿ, ಆತನಿಗೆ ಮರೆಯಾದದು ಒಂದು ಇಲ್ಲ ಪ್ರಿಯರೇ. ನಿನ್ನ ಕಂಗಾಲಾದ ಹೃದಯದಲ್ಲಿ ಸಂತೋಷವನ್ನು ತುಂಬಿಸಲಿಕ್ಕೆ ನಮ್ಮ ಯೇಸು ಸ್ವಾಮಿ ಶಕ್ತನಾಗಿದ್ದಾನೆ. The A to Z of our everything, the A to Z of our Christian life should be, must be marked by the joy of the Lord. ನಮ್ಮ ಜೀವಿತದ ಏದಿಂದ ಹಿಡಿದು ಝಡ್ಡಿನ ತನಕ ಪ್ರತಿಯೊಂದು ವಿಷಯಗಳಲ್ಲಿಯೂ ಯೇಸು ಸ್ವಾಮಿ ನಮ್ಮಲ್ಲಿ ಹುಟ್ಟು ಹಾಕಿದ ಸಂತೋಷವೇ ಎಲ್ಲಾ ವಿಷಯಗಳಲ್ಲಿ ತೋರಿ ಬರಬೇಕು. The one who is listening to these words, I want to ask you, are you happy this morning? ನಮ್ಮನ್ನು ಕೇಳುವ ಪ್ರಿಯ ದೇವಜನರೇ, ನಿಮ್ಮಲ್ಲಿ ನಾನು ಕೇಳಲಿ, ನೀವು ಈ ಹಗಲಿನ ಜಾವದಲ್ಲಿ ಸಂತೋಷವುಳ್ಳವರಾಗಿದ್ದೀರೋ? Are you happy at your home? ನಿಮ್ಮ ಮನೆಗಳಲ್ಲಿ ನೀವು ಸಂತೋಷವನ್ನು ಅನುಭವಿಸುವ Are you ವ್ಯಕ್ತಿಯಾಗಿದ್ದೀರೋ? happy at the work that you are doing? ನೀನು ಮಾಡುವಂತ ಕೆಲಸದಲ್ಲಿ ನಿನಗೆ ಸಂತೋಷವದೆಯೋ? You can be happy when knowing that God is with you. ಓ, ನಿನಗೆ ಸಂತೋಷ ಪಡಲಿಕ್ಕೆ ಆಸ್ಪದವದೇ. ನೀನು ಯಾವಾಗಲೂ ಚಿಂತಿಸಬೇಕು, ನಿನ್ನನ್ನು ರೂಪಿಸಿದ, ನಿನ್ನನ್ನು ಸೃಷ್ಟಿಸಿದ, ನಿನ್ನನ್ನು ಗೊತ್ತು ಮಾಡುವಂತಹ ಸರ್ವಶಕ್ತನು ನಿನ್ನ ಜೊತೆಯಲ್ಲಿದ್ದಾನೆ ಎಂಬುದಾಗಿ ಚಿಂತಿಸುವಾಗ ನಿನ್ನ ಹೃದಯವು ಸಂತೋಷಕ್ಕೆ ಒಳಗಾಗುತ್ತದೆ. Bible says, Acts chapter 8 verse 39, joy that you can have at your conversion. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 39ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡುತ್ತೇವೆ. ದೇವರಾಗಿದ್ದಾನೆ ನಿನಗೆ ಸಂತೋಷವನ್ನು ಇಮ್ಮಡಿಪಡಿಸಿಕೊಡುವಂತದ್ದು. You can be joyful as you read the verse or the word of God. Jeremiah chapter 15 verse 16 says, ನೀನು ದೇವರ ವಚನವನ್ನು ಓದುತ್ತಾ ಇರುವ ಹಾಗೆ ನಿನ್ನಲ್ಲಿ ಆ ದೇವರ ಸಂತೋಷ, ಕ್ರಿಸ್ತನ ಸಂತೋಷ ಅದು ಒಳಗಾಗುತ್ತದೆ ಪ್ರಿಯರೇ. you can be joyful as you spend time, as you spend hours and hours kneeling before the Lord in prayer. Bible says John 16:24. ದೇವರ ಸನ್ನಿಧಾನದಲ್ಲಿ ನೀನು ಯಾವಾಗ ಮೊಣಕಾಲೂರಿ ಪ್ರಾರ್ಥನೆಯಲ್ಲಿ ತಂದೆಯ ಮುಖವನ್ನು ನೋಡುತ್ತೀಯೋ ಆಗ ನಿನ್ನ ಹೃದಯವು ಸಂತೋಷಕ್ಕೆ ಒಳಗಾಗುತ್ತದೆ. ಅದು ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ. Hallelujah. Hallelujah. You can also be joyful even in trials and struggles. James chapter 1 verse 2 says, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಡ್ತಾ ಉಂಟು, ನಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ನಮ್ಮ ಸಂಕಟದಲ್ಲಿ ಕೂಡ ನಮಗೆ ಸಂತೋಷ ಪಡಲಿಕ್ಕೆ ಆಸ್ಪದವದೆ. The second main thing that I want to highlight here, ಎರಡನೆಯ ಪ್ರಾಮುಖ್ಯವಾದ ವಿಷಯ ನಾನು ಎತ್ತಿ ಹೇಳಲು ಇಷ್ಟಪಡುವಂತದ್ದು, hallelujah, then what is joy is all about? ಸಂತೋಷ ಎಂದರೆ ಮೊತ್ತವಾಗಿ ಅದು ಏನಾಗಿದೆ? 3 things I want to tell you. 3 ವಿಷಯಗಳು ಅದರ ಕುರಿತಾಗಿ ಹೇಳಲು ಇಷ್ಟಪಡುತ್ತೇನೆ. Number 1, it is Christ's joy that we experience in day-to-day life. ನಾವು ಅನುದಿನವೂ ಅನುಭವಿಸುವಂತದ್ದು ಕ್ರಿಸ್ತನ ಸಂತೋಷವಾಗಿದೆ. Jesus said, my joy I give unto you. ಯೇಸು ಸ್ವಾಮಿ ಹೀಗೆ ಹೇಳುತ್ತಾನೆ, ನನ್ನ ಸಂತೋಷವನ್ನು ನಿಮಗೆ ನಾನು ಕೊಡುತ್ತೇನೆ. John 15 verse 11 says that my joy may be in you. ಅಲ್ಲಿ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡುತ್ತೇವೆ, ನನ್ನ ಸಂತೋಷವು ನಿನ್ನಲ್ಲಿ ಇರಲಿ ಎಂಬುದಾಗಿ. The joy which we have is not of our own, rather the joy which we have, it is of Christ. ನಮ್ಮಲ್ಲಿರುವಂತ ಸಂತೋಷವು ಅದು ನಮ್ಮಿಂದ ಹಾಗೆ ಬಂದಂತ ಸಂತೋಷವಲ್ಲ, ಕ್ರಿಸ್ತನು ನಮ್ಮಲ್ಲಿ ಹುಟ್ಟು ಹಾಕಿದ ಸಂತೋಷವಾಗಿದೆ. You have to look at Christ's joy, how it was all about. ಕ್ರಿಸ್ತನ ಸಂತೋಷ ಯಾವ ರೀತಿಯಾಗಿ ಇತ್ತು ಎಂಬುದಾಗಿ
ಎಂಬುದಾಗಿ ನಾವು ಅವಲೋಕನ ಮಾಡಬೇಕು. During his life on earth, when Jesus was going through hills and valleys, wilderness experience, every time, everywhere, we could see that he was joyful because he knew that he has come to this earth with a purpose. ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಅನೇಕ ಕಷ್ಟಗಳು, ಶೋಧನೆಗಳು ಆತನಿಗೆ ಬಂದಾಗ್ಯೂ ಕೂಡ ಆತನ ಹೃದಯವು ಯಾವಾಗಲೂ ಸಂತೋಷದಿಂದ ತುಂಬಿತ್ತು. ಯಾಕಂದರೆ ಒಂದು ವಿಷಯವನ್ನು ಆತನು ಬಲ್ಲವನಾಗಿದ್ದನು. ಆತನನ್ನು ಈ ಲೋಕಕ್ಕೆ ಒಂದು ಪ್ರತ್ಯೇಕ ಉದ್ದೇಶದಿಂದ ತಂದೆಯಾದ ದೇವರು ಕಳುಹಿಸಿದ್ದಾನೆ ಎಂಬ ಉತ್ತಮವಾದ ಒಂದು ಚಿಂತನೆ ಆತನನ್ನು ಆಳುತ್ತಲೇ ಇತ್ತು. I want to tell you, if you are leading a life with Jesus and the joy of the Lord is in you, I'll tell you, if Christ's joy is in your life, you will not be devastated, you will not be discouraged, you will not be terrified, but you will have joy even in midst of all those things. ನೀನು ಒಂದು ದೇವರ ಮಗುವಾದರೆ ಯೇಸು ಕ್ರಿಸ್ತನ ಸಂತೋಷ ನಿನ್ನ ಹೃದಯದಲ್ಲಿ ಇದ್ದರೆ ಖಂಡಿತವಾಗಿ ನಾನು ಹೇಳುತ್ತೇನೆ, ನೀನು ಈ ಲೋಕದಲ್ಲಿ ನೋಡುವಂತಹ ಯಾವುದೇ ಪರಿಸ್ಥಿತಿಗಳನ್ನಾಗಲಿ, ಯಾವುದೇ ರೋಗದ ಶಕ್ತಿಗಳನ್ನಾಗಲಿ ನೀನು ನೋಡಿ ಹೆದರುವುದಿಲ್ಲ. ಯಾಕಂದರೆ ನೀನು ಒಂದು ಕಾರ್ಯವನ್ನು ಬಲ್ಲವನಾಗಿರುತ್ತಿ. ದೇವರು ತಿಳಿಯದೆ ಏನು ಕೂಡ ಸಂಭವಿಸುವುದಿಲ್ಲ. ಯೇಸು ಸ್ವಾಮಿ ತನ್ನ ಸಂತೋಷವನ್ನು ನಿನ್ನ ಹೃದಯದೊಳಗೆ ಹುಟ್ಟು ಹಾಕಿದ್ದಾನೆ. When you walk on the street and when you go to the market and when you, hallelujah, engage in the work and when you are at home, at all time, you will be directed, you will be controlled by the joy of the Lord. ನೀನು ಮಾರ್ಗಗಳಲ್ಲಿ ನಡೆಯುವಾಗಲೂ, ನಿನ್ನ ಕೆಲಸಗಳಲ್ಲಿ ನೀನು ಇರುವಾಗಲೂ, ಮನೆಗಳಲ್ಲಿ ನೀನು ಇರುವಾಗಲೂ ನೀನು ಒಂದು ಕಾರ್ಯವನ್ನು ಸ್ಪಷ್ಟತೆಯಿಂದ ನೀನು ಗೊತ್ತು ಮಾಡುವಿ. ದೇವರ ಸಂತೋಷ ನನ್ನ ಹೃದಯವನ್ನು ಯಾವಾಗಲೂ ಆಳುತ್ತಲೇ ಇರುತ್ತದೆ. And the joy which is rendered by Jesus Christ is not partially that he is going to give. Bible says it is fullness of joy. ಯೇಸು ಸ್ವಾಮಿ ಕೊಡುವಂತ ಸಂತೋಷ ಅದು ಬಾಹ್ಯವಾದ ಸಂತೋಷವಲ್ಲ ಪ್ರಿಯರೇ. ಯೇಸು ಸ್ವಾಮಿ ನಮ್ಮಲ್ಲಿ ಸಂತೋಷವನ್ನು ಹಾಕುವಾಗ ಪರಿಪೂರ್ಣವಾದ ಸಂತೋಷವನ್ನು ಆತನು ಕೊಡುತ್ತಾನೆ. There is a great difference between joy and fullness of joy. ಸಂತೋಷ ಮತ್ತು ಪರಿಪೂರ್ಣವಾದ ಸಂತೋಷ ಇದು ಎರಡಕ್ಕೂ ಬಹಳ ಅಂತರವಿದೆ. I mean, if you have a vessel, you can fill that vessel partially and also you can fill that vessel fully. ನಿನ್ನಲ್ಲಿ ಒಂದು ಪಾತ್ರೆ ಇದ್ದರೆ ಅದನ್ನು ಬಾಹ್ಯವಾಗಿ ತುಂಬಿಸಬಹುದು ಅಥವಾ ಅದನ್ನು ಮೊತ್ತವಾಗಿಯೂ ನಿನಗೆ ಅದನ್ನು ತುಂಬಿಸಬಹುದು. Hallelujah. Hallelujah. Which joy that you desire for. ಯಾವ ರೀತಿಯ ಸಂತೋಷ ನಿನ್ನ ಹೃದಯವನ್ನು ಆಳಬೇಕು ಎಂಬುದಾಗಿ ನೀನು ಇಚ್ಛಿಸುತ್ತಿ? If it is fullness of joy, come near to Jesus Christ. ಓ ಪರಿಪೂರ್ಣವಾದ ಸಂತೋಷ ನಿನ್ನ ಹೃದಯವನ್ನು ಆಳಬೇಕಾದರೆ ಯೇಸು ಸ್ವಾಮಿಯ ಹತ್ತಿರಕ್ಕೆ ನಿನ್ನನ್ನೇ ಒಪ್ಪಿಸಿಕೊಡು ಪ್ರಿಯರೇ. I want to conclude my message here in this place. ಈ ಸಮಯದಲ್ಲಿ ನಾನು ಮುಕ್ತಾಯಗೊಳಿಸುವಂತ ಈ ಸಮಯದಲ್ಲಿ Before I could conclude, I know there are many who is watching this television, going through struggles in your life, going through pain in your life, maybe loneliness, maybe a feeling of rejection. But today I want to tell you, wherever you are right now, just look to God and I'll tell you, the peace that surpasses all understanding will cover you and will give you joy. ನಮ್ಮನ್ನು ಕೇಳುವಂತ ಪ್ರಿಯ ದೇವಜನರೇ, ನೀವು ಕೆಲವೊಮ್ಮೆ ನಿಮ್ಮ ಮನಸ್ಸುಗಳು ಸಂತೋಷವಿಲ್ಲದೆ ಬೇಸರದಿಂದ ನಾನು ಏನನ್ನು ಮಾಡಲಿ, ನಾನು ಯಾರ ಹತ್ರ ಹೋಗಲಿ, ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ, ನನ್ನ ಈ ಒಂದು ಅವಸ್ಥೆಯಿಂದ ಯಾರು ನನ್ನನ್ನು ಬಿಡುಗಡೆ ಮಾಡುತ್ತಾರೆ, ನಾನು ನಿಸ್ಸಹಾಯ ಅವಸ್ಥೆಯಲ್ಲಿ ಇದ್ದೇನಲ್ಲ ಎಂಬುದಾಗಿ ಎನ್ನಿಸುವಂತಹ ಚಿಂತಿಸುವಂತ ವ್ಯಕ್ತಿ ನೀನಾಗಿದ್ದರೆ ಯೇಸು ಸ್ವಾಮಿ ನಿನ್ನನ್ನು ಈ ಹಗಲಿನ ಛಾವದಲ್ಲಿ ಮುಟ್ಟುತ್ತಾ ಇದ್ದಾನೆ ಪ್ರಿಯರೇ. As a humble servant of God, I want to request you to do 4 things so that the joy of the Lord will never depart from your life. ದೇವರು ನಿನ್ನಲ್ಲಿ ಹಾಕಿರುವಂತ ಸಂತೋಷವು ನಿನ್ನಿಂದ ಎಂದಿಗೂ ದೂರವಾಗದೆ ಇರಲಿಕ್ಕೆ 4 ಪ್ರತ್ಯೇಕ ಕಾರ್ಯಗಳು ನೀನು ಮಾಡಬೇಕಾದುದನ್ನು ನಾನು ತಿಳಿ ಹೇಳುತ್ತೇನೆ. In
invite Jesus into your heart. ಮೊದಲನೇದಾಗಿ ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ಆಮಂತ್ರಿಸು. Let Jesus be the owner of your life. ಓ ನಿನ್ನ ಕುಟುಂಬದಲ್ಲಿ ಆತನು ಯಜಮಾನನಾಗಲಿ. Hallelujah. Let Jesus be owner of your everything. ಯೇಸು ಸ್ವಾಮಿ ನಿನಗೆ ಇರುವ ಎಲ್ಲಾ ವಿಷಯಗಳ ಮೇಲೆ ಆಳತ್ವವನ್ನು ಅಧಿಕಾರವನ್ನು ಯೇಸು ಸ್ವಾಮಿ ಹೊಂದಿರಲಿ. Second, ಎರಡನೇದಾಗಿ let the joy of the Lord will never depart as you read the word of God. I invite you to read the word every day and be filled with the joy. ಯೇಸು ಸ್ವಾಮಿಯ ಸಂತೋಷವು ನಿನ್ನಿಂದ ದೂರವಾಗದೆ ಇರಲಿಕ್ಕೆ ಆತನು ನಮಗೆ ಕೊಟ್ಟಿರುವಂತಹ ಸತ್ಯ ವೇದವನ್ನು ನಾವು ಓದುವವರಾಗಿರಬೇಕು, ಅದನ್ನು ಪಾಲಿಸುವವರಾಗಿರಬೇಕು. ನಾವು ಓದುತ್ತಲೇ ಇರುವ ಹಾಗೆ ಆತನ ಸಂತೋಷ ನಮ್ಮ ಹೃದಯಗಳನ್ನು ಆಳುತ್ತದೆ. And the third thing, I want to encourage you and I want to invite you to submit your life before God, so that the joy of the Lord will never depart from you. ಮೂರನೇದಾಗಿ ನಾನು ನಿಮ್ಮನ್ನು ಆಹ್ವಾನ ಮಾಡಲಿ, ನೀವು ದೇವರ ಕಡೆಗೆ ಆ ಯೇಸು ಸ್ವಾಮಿಯ ಪಾದಕ್ಕೆ ನಿನ್ನನ್ನೇ ಒಂದು ತಗ್ಗಿಸಿಕೊಡು. ಒಡೆದ ಮನಸ್ಸುಳ್ಳವಳಾಗಿ ಆ ಯೇಸು ಸ್ವಾಮಿ ಹತ್ರ ಹೇಳು, ಯೇಸುವೆ ನನ್ನಿಂದ ಏನು ಸಾಧ್ಯವಿಲ್ಲ, ಈಗೋ ನಾನೀಗ ನಿನ್ನಲ್ಲಿ ನನ್ನನ್ನು ಸಮರ್ಪಿಸುತ್ತಾ ಇದ್ದೇನೆ ಸ್ವಾಮಿ. Everything that we see in this world and everything that we touch in this world will vanish one day, but the love of God will never depart from you. ಈ ಲೋಕದಲ್ಲಿ ನಾವು ಕಾಣುವಂತಹ ಎಲ್ಲಾ ವಿಷಯಗಳು, ನಾವು ಮುಟ್ಟುವಂತಹ ಎಲ್ಲ ವಿಷಯಗಳು ಒಂದು ದಿನ ಅದು ಕಾಣದೇ ಆಗುತ್ತದೆ ಪ್ರಿಯರೇ. ಆದರೆ ನಮ್ಮನ್ನು ಪ್ರೀತಿ ಮಾಡುವಂತಹ ಯೇಸು ಸ್ವಾಮಿಯ ಪ್ರೀತಿ ನಮ್ಮಿಂದ ಎಂದಿಗೂ ಆಗಲದು. And the fourth thing, I want to invite everyone, those who watch this television, to come near to God and ask the Lord to give you the Holy Spirit. ನಾಲ್ಕನೇದಾಗಿ ನಾನು ನಿಮ್ಮಲ್ಲಿ ಕೇಳುತ್ತೇನೆ, ಆ ಪವಿತ್ರಾತ್ಮನಲ್ಲಿ ನೀವು ಬೇಡಿಕೋ. ಓ ಹಲ್ಲೆಲೂಯ, ನನ್ನನ್ನು ಪವಿತ್ರಾತ್ಮನೇ ನಿನ್ನ ಹತ್ತಿರಕ್ಕೆ ಬರಮಾಡು ಎಂಬ ಪ್ರಾರ್ಥನೆಯೊಂದಿಗೆ ಯೇಸು ಸ್ವಾಮಿಯಲ್ಲಿ ನೀನು ಬೇಡಿಕೋ. Before Jesus could have taken up to heaven, disciples asked, Lord Jesus, if you go, then we will be alone. What shall we do? And the Lord Jesus said, it is good for you that I'll be going to heaven and I will send my power. ಯೇಸು ಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಶಿಷ್ಯರು ಬಹಳ ಗಲಿಬಿಲಿ ಉಳ್ಳವರಾಗಿ, ಕಂಗಾಲುಳ್ಳವರಾಗಿ ಅವರು ಹೇಳುತ್ತಿದ್ದಾರೆ, ಯೇಸು ಸ್ವಾಮಿಯೇ ನೀನು ನಮ್ಮನ್ನು ಬಿಟ್ಟು ಹೋದರೆ ನಾವು ಏನು ಮಾಡುತ್ತೇವೆ ಎಂಬುದಾಗಿ. ಆಗ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾನೆ, ನೀವು ಕಳವಳಗೊಳ್ಳಬೇಕಾಗಿಲ್ಲ, ಯಾಕಂದರೆ ನಿಮ್ಮನ್ನು ಎಲ್ಲ ಸತ್ಯದಲ್ಲಿಯೂ ಎಲ್ಲ ನೀತಿಯಲ್ಲಿಯೂ ನಡೆಸಲಿಕ್ಕೆ ಪವಿತ್ರಾತ್ಮನ ಶಕ್ತಿಯನ್ನು ನಿಮಗೋಸ್ಕರ ನಾನು ಕಳುಹಿಸುತ್ತೇನೆ. ಆದ ಕಾರಣದಿಂದಲೇ ನಾನು ಪರಲೋಕಕ್ಕೆ ಒಯ್ಯಲ್ಪಡುವುದು ಅದು ಉತ್ತಮ ಎಂಬುದಾಗಿ. I want everyone, those who are watching this television, could you raise your feet as we are going to pray now. ನಮ್ಮನ್ನು ದೃಷ್ಟಿಸುವ ದೇವಜನರೇ, ನೀವು ಈ ಸಮಯದಲ್ಲಿ ಪ್ರಾರ್ಥನೆಗಾಗಿ ನಮ್ಮ ಸಂಗಡ ಎದ್ದು ನಿಲ್ಲುವಿರೋ. May your troubled heart will be quenched by the joy of the Lord. ಓ ನಿನ್ನ ಕಳವಳಗೊಂಡಂತಹ ಹೃದಯ ದೇವರ ಪರಿಪೂರ್ಣವ ಸಂತೋಷದಿಂದ ತುಂಬಲ್ಪಡಲಿ. No one can in this world can give you joy and peace. ಈ ಲೋಕದಲ್ಲಿ ಮತ್ತೆ ಯಾರಿಗೂ ಕೂಡ ಸಂತೋಷವನ್ನು ಸಮಾಧಾನವನ್ನು ನಿನ್ನ ಹೃದಯಕ್ಕೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. No one can read your heart. ನಿನ್ನ ಮನಸ್ಸನ್ನು, ನಿನ್ನ ಹೃದಯದ ಭಾಷೆಯನ್ನು ಯಾರಿಗೂ ಕೂಡ ಗೊತ್ತು ಮಾಡಲಿಕ್ಕೆ ಆಗುವುದಿಲ್ಲ. Right now the Holy Spirit is reading your heart. ಈ ಸಮಯದಲ್ಲಿ ಪವಿತ್ರಾತ್ಮನು ನಿನ್ನ ಹೃದಯಗಳನ್ನು, ನಿನ್ನ ಹೃದಯದ ಭಾಷೆಯನ್ನು ಓದುತ್ತಲಿದ್ದಾನೆ. Can you say to God, Lord, I believe in you. ಒಂದು ನಿಮಿಷ ನಿಮ್ಮ ಕರಗಳನ್ನು ಎತ್ತಿ ಹೇಳುವಿರೋ, I believe in you. ನಾನು ನಿನ್ನನ್ನು ನಂಬುತ್ತೇನೆ I ಸ್ವಾಮಿ. put my trust in you. ನನ್ನ ಪರಿಪೂರ್ಣವಾದ ನಂಬಿಕೆಯನ್ನು ನಿನ್ನಲ್ಲಿ ಹಾಕುತ್ತೇನೆ. Come into my life. ಓ ನನ್ನ ಜೀವಿತಕ್ಕೆ ಬಾ ಯೇಸುವೆ. Touch my broken heart. ನನ್ನ ಒಡೆದ ಮನಸ್ಸನ್ನು ಮುಟ್ಟು. Mend it and mold it and shape
shape it and use it for your glory. ಕರ್ತನೇ, ನನ್ನನ್ನು ರೂಪಿಸು ಸ್ವಾಮಿ, ನನ್ನನ್ನು ರೂಪಿಸು. ಓ, ನಿನ್ನ ಮಹಿಮೆಗಾಗಿ ನನ್ನನ್ನು ಉಪಯೋಗಿಸು. Lord, I pray for those who are watching this television right now. ಈ ಒಂದು ಟೆಲಿವಿಷನ್ ಅನ್ನು ನೋಡುವಂತಹ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೆ ನಾವು May ಕೊಡುತ್ತಲಿದ್ದೇವೆ. your joy fill in their heart. ಓ, ನಿನ್ನಲ್ಲಿರುವಂತ ಸಂತೋಷವು ಪ್ರತಿಯೊಬ್ಬರ ಹೃದಯಗಳನ್ನು ತುಂಬಲಿ. May your peace be rested upon them, O God. ಓ, ನಿನ್ನ ಸಮಾಧಾನವು ಅವರ ಜೀವಿತಗಳಲ್ಲಿ ತುಂಬಲ್ಪಡಲಿ ಸ್ವಾಮಿ. Every problems will be eradicated in Jesus' mighty name. ಅವರ ಮುಂದೆ ನೋಡುವಂತಹ ಏನೇ ತೊಂದರೆಗಳಾಗಲಿ ಯೇಸುವಿನ ನಾಮದಲ್ಲಿ ಅವರ ಜೀವಿತದಿಂದ ಅದು ನೀಗಲ್ಪಡಲಿ. Oh, that they will be controlled by the Holy Spirit and they will stay safe and firm and strong in the word. ಹೌದು ಸ್ವಾಮಿ, ಪವಿತ್ರಾತ್ಮನಿಂದ ಅವರು ಪ್ರತಿಯೊಬ್ಬರು ನಿಯಂತ್ರಿಸಲ್ಪಡುವಂತಾಗಲಿ ಸ್ವಾಮಿ. ನಿನ್ನನ್ನು ಆತುಕೊಳ್ಳುವುದರ ನಿಮಿತ್ತವಾಗಿ, ನಿನ್ನನ್ನು ಆಶ್ರಯಿಸುವುದರ ನಿಮಿತ್ತವಾಗಿ, ನಿನ್ನಲ್ಲಿ ಒಪ್ಪಿಸಿಕೊಡುವುದರ ನಿಮಿತ್ತವಾಗಿ, ನಿನ್ನ ಸಂತೋಷದಿಂದ, ನಿನ್ನ ಬಿಡುಗಡೆಯಿಂದ ಪ್ರತಿಯೊಬ್ಬರನ್ನು ತುಂಬಿಸು. We also want to, oh God, bless this channel, Big J. ಕರ್ತನೇ, ಈ ಬಿಗ್ ಜೆ ಚಾನೆಲ್ ಅನ್ನು ನಾವು ಆಶೀರ್ವದಿಸಿ ಪ್ರಾರ್ಥಿಸುತ್ತಲಿದ್ದೇವೆ. Thank you, Lord, Brother Prashant and family. ಕರ್ತನೇ, ಬ್ರದರ್ ಪ್ರಶಾಂತ್ ಅವರ ಕುಟುಂಬಕ್ಕಾಗಿ ನಾವು ಸ್ತೋತ್ರವನ್ನು ಹೇಳುತ್ತಲಿದ್ದೇವೆ. Make them a channel blessing to many of and the globe. ಕರ್ತನೇ, ಅವರನ್ನು ದೊಡ್ಡ ಆಶೀರ್ವಾದವಾಗಿ ಅನೇಕ ಜನಾಂಗಗಳಿಗೆ, ಕರ್ತನೇ, ಅವರನ್ನು ಸಂಪರ್ಕಿಸುವ ವ್ಯಕ್ತಿಗಳಿಗೆ ಅವರನ್ನು ಮಾರ್ಪಡಿಸು We ಸ್ವಾಮಿ. thank you for our churches and the people. Oh God, I pray that you protect them and bless them, oh God. ನಮಗೆ ಕೊಟ್ಟಿರುವ ಎಲ್ಲ ಸಭೆಗಳಿಗಾಗಿ ಸ್ತೋತ್ರ, ದೇವ ಜನರಿಗಾಗಿ ಸ್ತೋತ್ರ. ಅವರವರು ಆಗಿರುವಂತ ಕಡೆಗಳಲ್ಲಿ ನಿನ್ನ ಸಂರಕ್ಷಣೆ, ನಿನ್ನ ಬಿಡುಗಡೆ, ನಿನ್ನ ಶಕ್ತಿ, ನಿನ್ನ ಸೌಖ್ಯ ಪ್ರತಿಯೊಬ್ಬರು ಅನುಭವಿಸಲಿ. May your unchanging presence will follow them each day, that they will be blessed. ಹೌದು ಕರ್ತನೇ, ಎಂದಿಗೂ ಮಾರ್ಪಡದ ನಿನ್ನ ಪ್ರೀತಿಯಿಂದ ಪ್ರತಿಯೊಬ್ಬರು ಪ್ರತಿ ದಿನವೂ ಪ್ರತಿ ನಿಮಿಷವೂ ನಡೆಸಲ್ಪಡಲಿ. Thank you and we praise you. ಹೌದು ಸ್ವಾಮಿ, ನಿನ್ನನ್ನು ನಾವು ಕೊಂಡಾಡುತ್ತೇವೆ, ನಿನ್ನನ್ನು ನಾವು Thank you, Lord, ಘನಪಡಿಸುತ್ತೇವೆ. that your word came to us with clarity and authority and power. ನಿನ್ನ ವಾಕ್ಯವು ಶಕ್ತಿಯಾಗಿಯೂ ಸ್ಪಷ್ಟವಾಗಿಯೂ ನಮ್ಮ ಮಧ್ಯದಲ್ಲಿ ನಿನ್ನ ಕಳುಹಿಸಿದಕ್ಕಾಗಿ ಸ್ತೋತ್ರ. We give you all the glory. ಎಲ್ಲ ಘನತೆ, We give you all the praises. ಎಲ್ಲ ಮಾನ ಮಹಿಮೆ ನಿನಗೊಬ್ಬನಿಗೆ ನಾವು ಸಲ್ಲಿಸುತ್ತಾ ಇದ್ದೇವೆ. In Jesus' precious name we pray. ಯೇಸು ಸ್ವಾಮಿಯ ಅತಿ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. Amen. ಆಮೆನ್. God bless everyone. ದೇವರು ಎಲ್ಲರನ್ನು ಆಶೀರ್ವದಿಸಲಿ.